ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಮತ್ತೊಮ್ಮೆ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಇನ್ನೊಂದು ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ, ಸೆಂಟರ್ ಆಫ್ ಗ್ರಾವಿಟಿ ಮೇಲೆ. ಸೊ ಕ್ವಶನ್ ಕೊಟ್ಟಿದ್ದಾರೆ ನೋಡಿ, ಫೈಂಡ್ ದ ಸೆಂಟರ್ ಆಫ್ ದ ಗ್ರಾವಿಟಿ ಆಫ್ ದ ಕಾಂಪೋಸಿಟ್ ಬಾಡಿ ಆಸ್ ಶೋನ್. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ ನಮಗೆ ಇಲ್ಲಿ 5 ಅಂತ ಕೊಟ್ಟಿರ್ತಾರೆ, ಗೊತ್ತಾಯ್ತಾ? 5 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೇನು, ಇಲ್ಲಿ ಕೆಳಗಡೆ ಇದೆಯಲ್ಲ ಇದು ಬಾಕ್ಸ್ ಅಲ್ವಾ, ಏನು ಬಾಕ್ಸ್ ಅಥವಾ ಸ್ಪಿಯರ್. ಇಲ್ಲಿ ಕೆಳಗಡೆ ಕೊಟ್ಟಿದಾರಲ್ಲ ಇದು ಬಾಕ್ಸ್ ಅಲ್ಲ ಅಂತಂದ್ರೆ ಕ್ಯೂಬ್ ಅಲ್ಲ, ಇದೇನಿದು ಈ 5 ಅಂತ ಕೊಟ್ಟಿದ್ದಾರೆ ಅಂತ ಅಂದ್ರೆ ಇದು ಸಿಲಿಂಡರ್ ಅಂತ, ಅಂದ್ರೆ ಅದರ ಬೇಸು ಸರ್ಕ್ಯುಲರ್ ಆಗಿದೆ. ಸೊ ಬೇಸ್ ಏನಾದ್ರೂ ಸರ್ಕ್ಯುಲರ್ ಆಗೈತೆ ಅಂತಂದ್ರೆ ಏನದು, ಅದು ನಮ್ಗೆ ಸಿಲಿಂಡರ್ ಆಗ್ತಾ ಹೋಗುತ್ತೆ. ಸೊ ಈ ಒಂದು ಶೇಪ್ ಯಾವುದು, ಸಿಲಿಂಡರ್. ಇಲ್ಲಿ ಮೇಲ್ಗಡೆ ಇರೋದೇನು, ಅರ್ಧ ಸ್ಪಿಯರ್ ಅಂತ ಅಂದ್ರೆ ಹೆಮಿಸ್ಪಿಯರ್. ಸೊ 2 ಶೇಪ್ ಗಳನ್ನ ಕೊಟ್ಟಿದ್ದಾರೆ, ಒಂದು ಹೆಮಿಸ್ಪಿಯರ್, ಇನ್ನೊಂದು ಸಿಲಿಂಡರ್. ಸೊ ಎರಡನ್ನು ಕೂಡ ಬರ್ಕೊಂತ ಹೋಗೋಣ. ಸೊ ಮೊದಲನೇ ಶೇಪ್ ಯಾವ್ದು ಕೊಟ್ಟಿರೋದು, ಹೆಮಿಸ್ಪಿಯರ್, ಅದನ್ನ ನಾವು ಬಿಡಿಸ್ಕೊಂತ ಹೋಗಿ. ನೆಕ್ಸ್ಟ್ ಎರಡನೇ ಶೇಪ್ ಏನ್ ಕೊಟ್ಟಿರೋದು, ನಮಗೆ ಸಿಲಿಂಡರ್ ಅನ್ನ ಕೊಟ್ಟಿದ್ದಾರೆ, ಇದೇ ತರ ಬರ್ಕೊಳ್ಳಿ, ಏನಲ್ಲ, ಸರಿನಾ? ಎಸ್. ಸೊ ಈಗ ಬೇಸು ಎಲ್ಲ ವ್ಯಾಲ್ಯೂಗಳನ್ನು ಕೂಡ ನಾವು ಬರ್ಕೊಂತ ಹೋಗ್ಬೇಕು. ಸೊ ಸಿಲಿಂಡರ್ದು ಬೇಸ್ ವ್ಯಾಲ್ಯೂ ಎಷ್ಟಿದೆ, 200, ಸರಿನಾ? ಇಲ್ಲಿ 200 mm 5 ಅಂತ ಕೊಟ್ಟಿದ್ದಾರೆ. 5 ಅಂತ ಅಂದ್ರೇನು, ನಮ್ಮ ಬೇಸ್ ಏನಾಗಿದೆ, ಸರ್ಕ್ಯುಲರ್ ಆಗಿದೆ ಅಂತ. ಸೊ ಬೇಸ್ ಸರ್ಕ್ಯುಲರ್ ಆಗಿದೆ ಅಂತ ಅಂದ್ರೇನು, ಇದು ಸಿಲಿಂಡರ್ ಅಂತ ಅರ್ಥ. ಸೊ ಅಷ್ಟ ಅರ್ಥ ಆದ್ರೆ ಸಾಕು, 200. ನೆಕ್ಸ್ಟ್ ಲೆಂತ್ ಎಷ್ಟಿದೆ, 400 mm. ಆಮೇಲೆ ಬರ್ಕೊಂತ ಹೋಗೋಣ ನಾವು SI ಯೂನಿಟ್ಗಳನ್ನ. ನೆಕ್ಸ್ಟ್ ಇಲ್ಲಿ ಹೆಮಿಸ್ಪಿಯರ್ದು ಏನಿದೆ, ರೇಡಿಯಸ್ಸು. ಸೊ ರೇಡಿಯಸ್ ವ್ಯಾಲ್ಯೂ ಕೊಟ್ಟಿದ್ದಾರೆ, ದಟ್ ಈಸ್ ಆಫ್ 100 ಮಿಲಿಮೀಟರ್, ಸರಿನಾ? 100 ಮಿಲಿಮೀಟರ್. ನೋಡಿ ಇಲ್ಲಿ ಇಲ್ಲಿಂದ ಇಲ್ಲಿವರೆಗೆ ಎಷ್ಟಿರುತ್ತೆ, ಅದೇ ಅಲ್ವಾ ರೇಡಿಯಸ್ಸು. ಸೊ 100 ಮಿಲಿಮೀಟರ್. ಸೊ ನೆಕ್ಸ್ಟ್ ಸ್ಟೆಪ್ ಅಲ್ಲಿ ಏನ್ ಮಾಡ್ಬೇಕು ಅಂತಂದ್ರೆ ವಾಲ್ಯೂಮ್ ಅನ್ನ ಕಂಡುಹಿಡಿತಾ ಹೋಗ್ಬೇಕಾಗುತ್ತೆ. ಸೊ ವಾಲ್ಯೂಮ್ಗೆ SI ಯೂನಿಟ್ ಏನು, ಇಲ್ಲಿ ಮಿಲಿಮೀಟರ್ ಅಲ್ಲಿ ಕೊಟ್ಟಿರೋದ್ರಿಂದ ಮಿಲಿಮೀಟರ್ ಕ್ಯೂಬ್, ಗೊತ್ತಾಯ್ತಾ? ವಾಲ್ಯೂಮ್ ಅನ್ನ ಕ್ಯೂಬ್ ಇಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸೊ ಮಿಲಿಮೀಟರ್ ಕ್ಯೂಬ್ ಇಸ್ ದ SI ಯೂನಿಟ್. ಸೊ ಫಸ್ಟ್ ನಾವು ಹೆಮಿಸ್ಪಿಯರ್ದು ವಾಲ್ಯೂಮ್ ಅನ್ನ ಕಂಡುಹಿಡಿತಾ ಹೋಗೋಣ. ಸೊ ಹೆಮಿಸ್ಪಿಯರ್ದು ವಾಲ್ಯೂಮ್ ಯಾವ ರೀತಿ ಕಂಡುಹಿಡಿಯೋದು, 2/3 ಪೈ ಆರ್ ಕ್ಯೂಬ್, ಗೊತ್ತಾಯ್ತಾ? ಏನು ಫಾರ್ಮುಲಾ, 2/3 ಪೈ ಆರ್ ಕ್ಯೂಬ್. ಸೊ ವ್ಯಾಲ್ಯೂಗಳನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ, 2/3 ಪೈ ಹಂಗೆ ಇರಲಿ ಇಂಟು ಆರ್ ಕ್ಯೂಬ್. ಸೊ ಆರ್ ವ್ಯಾಲ್ಯೂ ಎಷ್ಟಿದೆ ನಮಗೆ, ರೇಡಿಯಸ್ ವ್ಯಾಲ್ಯೂ 100. ಸೊ 100 ಹೋಲ್ ಪವರ್ 3. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನೋಡಿ, ಕ್ಯಾಲ್ಕುಲೇಟರ್ನ ಯೂಸ್ ಮಾಡ್ತಾ ಹೋಗೋಣ. ಫಸ್ಟ್ 100 ಪವರ್ 3 ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ, 100 ಪವರ್ 3 ಈಸ್ 10 lakh, ಸರಿನಾ? 100 ಪವರ್ 3 ಎಷ್ಟಾಯ್ತು ನಮಗೆ, 10 lakh ಆಯ್ತು. ನೆಕ್ಸ್ಟ್ 2/3 ಅಂದ್ರೆ 0.666 ಅಂತ ಬರುತ್ತೆ. ಸೊ 0.66 ಸಾಕು. ನೆಕ್ಸ್ಟ್ ಪೈ ವ್ಯಾಲ್ಯೂ ಏನು, ಶಿಫ್ಟ್ ಅನ್ನ ಒತ್ಬಿಟ್ಟು EXP ಒತ್ತಿ. ಸೊ ಪೈ ವ್ಯಾಲ್ಯೂ ಬರುತ್ತೆ 3.14 ಸಾಕು, 3.14. ಸೊ ಈಗ ಅಷ್ಟನ್ನು ಕೂಡ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, 0.66 ಇಂಟು 3.14 ಇಂಟು 10 lakh. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2072. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ, 2072400 ಬರ್ತಾ ಹೋಗುತ್ತೆ. ಸೊ ಇದು ತುಂಬಾ ದೊಡ್ಡ ವ್ಯಾಲ್ಯೂ ಆಯ್ತು. ಸೊ ಅದಕ್ಕೋಸ್ಕರ ಏನ್ ಮಾಡೋಣ ಅಂತಂದ್ರೆ ಇದನ್ನ ಸಿಂಪ್ಲಿಫೈ ಮಾಡಿ ಬರ್ಕೋಣ ಅಂತಂದ್ರೆ ಪಾಯಿಂಟ್ ಅನ್ನ ತರ್ತಾ ಹೋಗೋಣ. ಸೊ ಪಾಯಿಂಟ್ ಇಲ್ಲಿರುತ್ತಲ್ವಾ ಆಲ್ಮೋಸ್ಟ್ ಕೊನೆಯಲ್ಲಿ. ಸೊ ಅದಕ್ಕೋಸ್ಕರ ಅದನ್ನ ಈ ಕಡೆ ತಂತ ಹೋಗೋಣ. 1 2 3 4 5 6 ಪಾಯಿಂಟ್ ಈ ಕಡೆ ತಂದಿದ್ದೀನಿ. ಸೊ ಏನಂತ ಬರೀಬಹುದು, 2.072 ಇಂಟು 10 ಪವರ್ 6 ಅಂತ ಬರೀರಿ ಸಾಕು, ಸರಿನಾ? 2.072 ಇಂಟು 10 ಪವರ್ 6 ಸಾಕು. 4m ಬರೆಯುವಂಥ ಅವಶ್ಯಕತೆ ಏನಿಲ್ಲ, ಏನಾಗಲ್ಲ. ಸೊ ಡೆಸಿಮಲ್ ಆದ್ಮೇಲೆ 3 ವ್ಯಾಲ್ಯೂನ ತೊಳಿ 10 ಪವರ್ 6. ಯಾಕೆ 6 ಡಿಜಿಟ್ಸು ಲೆಫ್ಟ್ ಸೈಡ್ ಬಂದಿದ್ದೀನಿ, 1 2 3 4 5 6 ಡಿಜಿಟ್ ಈ ಕಡೆ ಬಂದಿದ್ದೀನಿ. ಸೊ 2.072 ಇಂಟು 10 ಪವರ್ 6. ಇಲ್ಲ ಅಂತಂದ್ರೆ ಇದೇ ವ್ಯಾಲ್ಯೂ ಬರಿತೀನಿ ಅಂತಂದ್ರೆ ಇದೇ ವ್ಯಾಲ್ಯೂನ ನೀವು ಬರಿಬಹುದು, ಸರಿನಾ? 2.072 ಇಂಟು 10 ಪವರ್ 6 ಈಸಿ ಆಗೋದಕ್ಕೆ ಕ್ಯಾಲ್ಕುಲೇಷನ್. ನೆಕ್ಸ್ಟು ಸಿಲಿಂಡರ್ದು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ ಅಂತಂದ್ರೆ ವಾಲ್ಯೂಮ್ ಅನ್ನ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು, ಪೈ ಆರ್ ಸ್ಕ್ವೇರ್ H. ಸೊ ದಿಸ್ ಈಸ್ ದ ಫಾರ್ಮುಲಾ. ಸೊ ಪೈ ಇಂಟು ಆರ್ ವ್ಯಾಲ್ಯೂ ಎಷ್ಟಿದೆ ನೋಡಿ, ಇಲ್ಲಿ ನಾನು ಹೇಳಿದೆ ಡಯಾಮೀಟರು 200 ಇರುತ್ತೆ. ಸೊ ಡಯಾಮೀಟರು 200 ಇರುತ್ತೆ ಅಂತಂದ್ರೆ ಸರ್ಕ್ಯುಲರ್ ಬೇಸ್ ಅಲ್ವಾ. ಸೊ ಡಯಾಮೀಟರ್ 200 ಇದೆ ಅಂತಂದ್ರೆ ರೇಡಿಯಸ್ ಎಷ್ಟಿರುತ್ತೆ, 100 ಇರುತ್ತೆ. ಸೊ 100 ಹೋಲ್ ಸ್ಕ್ವೇರ್ ಇಂಟು ಹೈಟ್ ಎಷ್ಟಿರೋದು 400. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 100 ಹೋಲ್ ಪವರ್ 2 ಇಂಟು 400. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, 40 lakh. ಸೊ 40 lakh ಇಂಟು ಪೈ. ಸೊ 40 lakh ಇಂಟು ಪೈ, 40 lakh ಇಂಟು ಪೈ ವ್ಯಾಲ್ಯೂ ಯಾವ ರೀತಿ ಬರ್ಸೋದು, ಶಿಫ್ಟ್ ಅನ್ನ ಒತ್ಬಿಟ್ಟು ಎಕ್ಸ್ಪೋನೆನ್ಷಿಯಲ್ ಇಲ್ಲಿರುತ್ತೆ ಕೆಳಗಡೆ, ಶಿಫ್ಟ್ ಅನ್ನ ಒತ್ತಿ EXP ಅಂತ ಬಟನ್ ಇರುತ್ತೆ, ಅದನ್ನ ಪ್ರೆಸ್ ಮಾಡಿ ಈಕ್ವಲ್ ಟು ಹೊಡೆದ್ರೆ ನಮಗೆ ವ್ಯಾಲ್ಯೂ ಬರುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯ್ತು, 1256637 0.61. ಸೊ ಸೇಮ್ ಟೆಕ್ನಿಕ್ ಅನ್ನ ಯೂಸ್ ಮಾಡ್ತಾ ಹೋಗೋಣ.
ಸೊ 1 2 3 4 5 6. ಸೊ ನೀವು 6 ಪಾಯಿಂಟಿಗಾದ್ರೂ ನಿಲ್ಲಿಸ್ಬೋದು, 7 ಪಾಯಿಂಟಿಗಾದ್ರೂ ನಿಲ್ಲಿಸ್ಬೋದು, ಏನಾಗಲ್ಲ, ನಿಮಗೆ ವ್ಯಾಲ್ಯೂ ಸೇಮೇ ಬರ್ತಾ ಹೋಗುತ್ತೆ, ಸರಿನಾ. ಸೊ ಇವಾಗ 6ಕ್ಕೆ ನಿಲ್ಲಿಸ್ತಾ ಹೋಗೋಣ. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 12.56 ಇಂಟು 10 ಪವರ್ 6, ಸರಿನಾ. ಸೊ 12.56663 ಅಂತ ಎಲ್ಲ ಇದೆ. ಸೊ 5.66 ಸಾಕು, ಸರಿನಾ. ಇನ್ನೊಂದು 6 ಹಾಕೊಳ್ಳಿ ಇಲ್ಲಿ. ಸೊ 12.566 ಇಂಟು 10 ಪವರ್ 6 ಏನಾಗಲ್ಲ, ಸ್ವಲ್ಪ ಡಿಜಿಟ್ಸ್ಗಳನ್ನು ಬಿಟ್ಟರು ಕೂಡ ನಾವು ಪಾಯಿಂಟ್ಸನ್ನು ಇಲ್ಲಿಗೆ ಶಿಫ್ಟ್ ಮಾಡಿರೋದ್ರಿಂದ ಏನಾಗಲ್ಲ, ನಿಮಗೆ ಆನ್ಸರ್ ಕರೆಕ್ಟಾಗಿ ಬರ್ತಾನೆ ಹೋಗುತ್ತೆ. ಸೊ ನೆಕ್ಸ್ಟ್ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂ ಯಾವ ರೀತಿ ಕಂಡುಹಿಡಿಯೋದು ಅಂತ ಇಲ್ಲೇ ಹೇಳ್ಕೊಡ್ತೀನಿ. ಫಸ್ಟ್ ಇದನ್ನು ಅಳಿಸ್ಕೊತೀನಿ. ಸೊ ಈಗ ಎಕ್ಸ್ ವ್ಯಾಲ್ಯೂ ಮತ್ತು ವೈ ವ್ಯಾಲ್ಯೂನ ಕಂಡುಹಿಡಿತಾ ಹೋಗೋಣ. ನೋಡಿ ಇಲ್ಲಿ ನಮಗೆ ಆಕ್ಸಿಸ್ಗಳು ವೆರಿ ಇಂಪಾರ್ಟೆಂಟ್. ಇದು ವೈ ಆಕ್ಸಿಸ್, ಇದು ಎಕ್ಸ್ ಆಕ್ಸಿಸ್. ಅವ್ರೇನಾದ್ರೂ ಕೊಟ್ಟಿಲ್ಲ ಅಂತ ಅಂದರೆ ಕ್ವಶನಲ್ಲಿ ನೀವೇ ಬರ್ಕೋಬೇಕಾಗತ್ತೆ, ಸರಿನಾ. ಸೊ ಈಗ ಕೊಟ್ಟಿರ್ತಾರಲ್ವಾ, ಸೊ ಕೊಟ್ಟಿದ್ದಾರೆ ನಮಗೆ ಈಗ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ ಕೊಟ್ಟಿದ್ದಾರೆ. ಕೊಟ್ಟಿರಲಿಲ್ಲ ಅಂತಂದಿದ್ರೆ ನಾನೇ ಬರ್ಕೊತ ಇದ್ದೆ. ಸೊ ಈಗ ನಾವು ಸೆಂಟರ್ ಆಫ್ ಗ್ರಾವಿಟಿನ ಮಾರ್ಕ್ ಮಾಡಬೇಕು. ಸೊ ಸೆಂಟರ್ ಆಫ್ ಗ್ರಾವಿಟಿನ ಇಲ್ಲಿ ಮಾರ್ಕ್ ಮಾಡ್ತಾ ಇದ್ದೀನಿ. ಸೊ ಇಲ್ಲೂ ಕೂಡ ಸೆಂಟರ್ ಆಫ್ ಗ್ರಾವಿಟಿನ ಮಾರ್ಕ್ ಮಾಡ್ತೀನಿ. ಅಂತಂದ್ರೆ ಆಲ್ಮೋಸ್ಟ್ ಸೆಂಟ್ರಲ್ಲೇ ಇರಬೇಕು ವ್ಯಾಲ್ಯೂಗಳು. ಸೊ ಇವಾಗ ಲೈನನ್ನು ಹಾಕೋಬೇಕು. ಯಾವ ರೀತಿ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಮತ್ತು ವೈ ಆಕ್ಸಿಸ್ಗೆ ಕರೆಕ್ಟಾಗಿ ಟಚ್ ಆಗೋ ರೀತಿ ನಾವು ಲೈನ್ಗಳನ್ನು ಹಾಕೋಬೇಕಾಗತ್ತೆ. ಈಗ ನೋಡಿ ಇಲ್ಲಿ ಅಡ್ಡಡ್ಡ ಇದೆಯಲ್ಲ ಡಿಸ್ಟೆನ್ಸ್ ಅಂತ ಅಂದ್ರೆ ಈ ವೈ ಆಕ್ಸಿಸ್ ಇಂದ ಈ ಸೆಂಟರ್ ಆಫ್ ಗ್ರಾವಿಟಿಗೆ, ಸೊ ಅದನ್ನ ನಾವು ಎಕ್ಸ್ ಅಂತ ಕರಿತೀವಿ. ಸೊ ಇಲ್ಲೂ ಅಷ್ಟೇ ನೋಡಿ ಇಲ್ಲಿ ಆ ಹೆಮಿಸ್ಪಿಯರ್ದು ಸೆಂಟರ್ ಆಫ್ ಗ್ರಾವಿಟಿಗೆ ಎಷ್ಟಿರುತ್ತೆ ವ್ಯಾಲ್ಯೂ ಎಕ್ಸೇ ಇರುತ್ತೆ. ನೋಡಿ ಇಲ್ಲಿ ಸೇಮ್ ಡಿಸ್ಟೆನ್ಸ್ ಇರುವಂಥದ್ದು. ಸೊ ಒಂದಕ್ಕೆ ನೀವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಿದ್ರೆ ಸಾಕು, ಎರಡಕ್ಕೂ ಕೂಡ ಎಕ್ಸ್ ವ್ಯಾಲ್ಯೂಗಳನ್ನು ಆರಾಮಾಗಿ ಬರಿಬಹುದು. ಗೊತ್ತಾಯ್ತಾ ಯಾವ ರೀತಿ ಅಂತ? ನೋಡಿ ಇಲ್ಲಿ ಎರಡಕ್ಕೂ ಕೂಡ ಸೇಮ್ ರೇಡಿಯಸ್ ಇರುತ್ತೆ, ಯಾಕಂದ್ರೆ ಒಂದು ಮೇಲೆ ಒಂದು ಸೇಮ್ ಸೈಜ್ ಇರುವಂತದ್ದೇ ಕೂತಿದೆ. ಆಮೇಲೆ ಏನೈತೆ ಅಂತಂದ್ರೆ ಇಲ್ಲಿ ನೋಡಿ ಇಲ್ಲಿ ಸೆಂಟರ್ ಆಫ್ ಗ್ರಾವಿಟಿಗೂ ಮತ್ತೆ ವೈ ಆಕ್ಸಿಸ್ಗೂ ಇರುವಂತಹ ಡಿಸ್ಟೆನ್ಸ್ ಸೇಮ್, ದಟ್ ಈಸ್ ಎಕ್ಸ್. ಅಡ್ಡ ಇದ್ರೆ ಅಂತಂದ್ರೆ ಆರಿಜಾಂಟಲ್ ಇದ್ರೆ ಎಕ್ಸ್ ವ್ಯಾಲ್ಯೂನ ಕಂಡುಹಿಡಿಬೇಕು. ಉದ್ದ ಇದ್ರೆ ಅಂತಂದ್ರೆ ವರ್ಟಿಕಲ್ ಇದ್ರೆ ನಾವು ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡಬೇಕಾಗುತ್ತೆ. ಸೊ ಫಸ್ಟ್ ಎಕ್ಸ್ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬಿಡೋಣ. ನೋಡಿ ಇಲ್ಲಿ ಎಕ್ಸ್ ವ್ಯಾಲ್ಯೂ ಏನು, ಸೆಂಟರ್ ಆಫ್ ಗ್ರಾವಿಟಿ, ಸೆಂಟರ್ ಹೆಸರೇ ಹೇಳ್ತಾ ಇದೆ. ಸೊ ಇದು ಅಷ್ಟು ಕೂಡ ಎಷ್ಟಿದೆ ನಮಗೆ 200 ಇದೆ. ನೋಡಿ ಇಲ್ಲಿ ಸೇಮ್ ವ್ಯಾಲ್ಯೂ 200 ಇದೆ. ಸೊ ಅದ್ರಲ್ಲಿ ಅರ್ಧ, ಸರಿನಾ. 200 ಅಲ್ಲಿ ಅರ್ಧ. ಸೆಂಟರ್ ಆಫ್ ಗ್ರಾವಿಟಿ ಅಂದ್ರೆ ಏನು, ಕರೆಕ್ಟಾಗಿ ಮಧ್ಯ ಬಂದು ಕೂರುತ್ತಲ್ವಾ. ಸೊ ಟೋಟಲ್ ನನಗಿರುವಂತದ್ದು 200 mm, ಅದರಲ್ಲಿ ಅರ್ಧ ಅಂತಂದ್ರೆ 100 mm, ಸರಿನಾ. ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಮಾತ್ರ ಬೇಕು. ಟೋಟಲ್ 200, ಇಷ್ಟು ಎಷ್ಟಿರುತ್ತೆ 100 mm. ಸೊ ಎಕ್ಸ್ ವ್ಯಾಲ್ಯೂ ಕೂಡ 100, ಇಲ್ಲೂ ಕೂಡ ನನಗೆ 100 ಬರುತ್ತೆ ಎರಡಕ್ಕೂ ಕೂಡ. ನೋಡಿ ಇಲ್ಲಿ ಎಷ್ಟು ಡಿಸ್ಟೆನ್ಸ್ ಇದೆ, ಇಲ್ಲೂ ಕೂಡ ಅಷ್ಟೇ ಡಿಸ್ಟೆನ್ಸ್ ಇರೋದು. ಈಗ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು. ಫಸ್ಟ್ ಇದಕ್ಕೆ ನಾವು ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ, ಆಮೇಲೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡೋಣ. ಸೊ ಯಾವತ್ತಿದ್ರೂ ಕೂಡ ಸೆಂಟರ್ ಆಫ್ ಗ್ರಾವಿಟಿ ಈ ಒಂದು ಪಾಯಿಂಟ್ ಇಂದ ಎಕ್ಸ್ ಆಕ್ಸಿಸ್ಗೆ ನಾವು ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ಬೇಕು ಇದನ್ನ. ಸೊ ವರ್ಟಿಕಲ್ ಆಗಿ ಎಷ್ಟು ಲೆಂತ್ ಇದೆ ಅಂತ. ಸೊ ಎಷ್ಟಿರುತ್ತೆ, ಸಿಂಪಲ್. ಸೆಂಟರ್ ಆಫ್ ಗ್ರಾವಿಟಿ ಅಂತಂದ್ರೆ ಸೆಂಟರ್ಗೆ ನಾವು ಲೊಕೇಟ್ ಮಾಡೋದು. ಸೊ ಕರೆಕ್ಟಾಗಿ ಸೆಂಟರ್ಗೆ ಲೊಕೇಟ್ ಮಾಡಿದೀನಿ ಅಂತಂದ್ರೆ ಟೋಟಲ್ ಈ ಒಂದು ಸಾಲಿಡ್ದು ಎಷ್ಟಿದೆ ಲೆಂತು 400 ಅಂತಂದ್ರೆ ಹೈಟು 400 ಇದೆ. ಸೊ ಅದ್ರದ್ದು ಅರ್ಧ ಅಂತಂದ್ರೆ ಎಷ್ಟಾಗಿರುತ್ತೆ, ವೈ ವ್ಯಾಲ್ಯೂ ಆಗಿರುತ್ತೆ. ಗೊತ್ತಾಯ್ತಾ. ಸೊ ಟೋಟಲ್ ನನಗೆ 400 ಇರೋದು. 400 ಅಲ್ಲಿ ಅರ್ಧ ಸೆಂಟರ್ ಆಫ್ ಗ್ರಾವಿಟಿ ಬಂದು ಕೂತಿರುತ್ತೆ. ಸೊ 400 ಅಲ್ಲಿ ಅರ್ಧ ಅಂತಂದ್ರೆ ಎಷ್ಟಾಯ್ತು, ಈ ವ್ಯಾಲ್ಯೂ ಟೋಟಲ್ 200 ಆಯ್ತು. ಗೊತ್ತಾಯ್ತಾ. ಸೊ 200 ಅಂತ ಬರೀರಿ. ನೆಕ್ಸ್ಟ್ ಇಲ್ಲಿಂದ ಇಲ್ಲಿವರೆಗೂ ಕೂಡ ನಾವು ಕ್ಯಾಲ್ಕುಲೇಟ್ ಮಾಡ್ತಾ ಹೋಗ್ಬೇಕಾಗತ್ತೆ. ಅಂತ ಅಂದ್ರೆ ಹೆಮಿಸ್ಪಿಯರ್ದು ವೈ ವ್ಯಾಲ್ಯೂನ ನಾವು ಕ್ಯಾಲ್ಕುಲೇಟ್ ಮಾಡ್ಬೇಕು. ಹೆಮಿಸ್ಪಿಯರ್ದು ವೈ ವ್ಯಾಲ್ಯೂ ಅಂತ ಅಂದ್ರೆ ಹೆಮಿಸ್ಪಿಯರ್ದು ಸೆಂಟರ್ ಆಫ್ ಗ್ರಾವಿಟಿಯಿಂದ ಈ ಎಕ್ಸ್ ಆಕ್ಸಿಸ್ ಲೈನ್ ಇದೆಯಲ್ಲ ಅಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್, ಈ ಟೋಟಲ್ ಡಿಸ್ಟೆನ್ಸ್ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್. ಸೊ ಈಗ ಕ್ಯಾಲ್ಕುಲೇಟ್ ಮಾಡೋದಕ್ಕೋಸ್ಕರ ಹೆಮಿಸ್ಪಿಯರ್ದು ಒಂದು ಫಾರ್ಮುಲಾ ಬರುತ್ತೆ. ಸೊ ಹೆಮಿಸ್ಪಿಯರ್ ಫಾರ್ಮುಲಾ ಏನು ಅಂತಂದ್ರೆ ಇಷ್ಟು, ಈ ಒಂದು ಫ್ಲಾಟ್ ಲೈನ್ ಇಂದ ಈ ಸೆಂಟರ್ ಆಫ್ ಗ್ರಾವಿಟಿಗೆ ಇರುವಂತ ಡಿಸ್ಟೆನ್ಸ್ ವ್ಯಾಲ್ಯೂ ನಮಗೆ ಗೊತ್ತಿರುತ್ತೆ. ಏನದು 3r/8. ಗೊತ್ತಾಯ್ತಾ. ಏನು, ಈ ಫ್ಲಾಟ್ ಲೈನ್ ಇದೆಯಲ್ಲ, ಈ ಫ್ಲಾಟ್ ಲೈನ್ ಇಂದ ಈ ಒಂದು ಸೆಂಟರ್ ಆಫ್ ಗ್ರಾವಿಟಿಗೆ ಇರುವಂತ ಡಿಸ್ಟೆನ್ಸ್ ಎಷ್ಟು, 3r/8. ಸೊ ನಾವೇನ್ ಮಾಡೋಣ, ಟೋಟಲ್ ಡಿಸ್ಟೆನ್ಸ್ ಅನ್ನ ಕ್ಯಾಲ್ಕುಲೇಟ್ ಮಾಡೋಣ. ಟೋಟಲ್ ಡಿಸ್ಟೆನ್ಸ್ ಅಂತಂದ್ರೆ ಎಕ್ಸ್ ಆಕ್ಸಿಸ್ ಇಂದ ಈ ಒಂದು ಫ್ಲಾಟ್ ಲೈನ್ ಇದೆಯಲ್ಲ ಅಲ್ಲಿವರೆಗೂ ಇರುವಂತ ಡಿಸ್ಟೆನ್ಸ್ ಎಷ್ಟು, 400 + 100 ಅಂತಂದ್ರೆ 500 ಆಯ್ತು. ಮೈನಸ್ ಈ ಒಂದು 3r/8 ಅನ್ನ ಸಬ್ಸ್ಟ್ರಾಕ್ಟ್ ಮಾಡ್ಬಿಡೋಣ, -3r/8. ಸೊ ಅವಾಗ ವ್ಯಾಲ್ಯೂ ಏನಾಗುತ್ತೆ, ನನಗೆ ಇಲ್ಲಿಂದ ಇಲ್ಲಿವರೆಗೂ ಇರುವಂತ ವ್ಯಾಲ್ಯೂ ನನಗೆ ಗೊತ್ತಾಗ್ಬಿಡುತ್ತೆ. ಫಸ್ಟ್ ಏನ್ ಮಾಡಿದೆ, ಟೋಟಲ್ ವ್ಯಾಲ್ಯೂನ ಕಂಡುಹಿಡ್ಕೊಂಡೆ. 400 + 100 = 500. ಅದರಲ್ಲಿ ಈ ವ್ಯಾಲ್ಯೂ ನನಗೆ ಬೇಕಾಗಿಲ್ಲ, ಸರಿನಾ. 3r/8 ವ್ಯಾಲ್ಯೂ ನನಗೆ ಬೇಕಾಗಿಲ್ಲ. ಸೊ ಆ ವ್ಯಾಲ್ಯೂನ ತೆಗ್ದಾಕ್ತೀನಿ. ಸೊ ಅವಾಗ ಏನಾಗುತ್ತೆ, ಈ ಒಂದು ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ಗೆ ಇರುವಂತಹ ವೈ ವ್ಯಾಲ್ಯೂ ನನಗೆ ಆರಾಮಾಗಿ ಸಿಗ್ತಾ ಹೋಗುತ್ತೆ. ಸೊ ವೈ ವ್ಯಾಲ್ಯೂ = 500 - 3r/8. ಸೊ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗಿ 500 - 3 ಇಂಟು ರೇಡಿಯಸ್. ಸೊ ರೇಡಿಯಸ್ ಎಷ್ಟಿರೋದು 100 ಮೀಟರ್, ವರ್ಲ್ಡ್ ಡಿವೈಡೆಡ್ ಬೈ 8. ಸೊ 3 × 100 ಅಂದರೆ 300 ಆಗುತ್ತೆ. ಸೊ 500 - 300 ವರ್ಲ್ಡ್ ಡಿವೈಡೆಡ್ ಬೈ 8. ಕ್ಯಾಲ್ಕುಲೇಟರ್ ಯೂಸ್ ಮಾಡಿ. ಸೊ ನೀವು ಇಲ್ಲೆಲ್ಲ LCM ಎಲ್ಲ ಕಾಮನ್ ಮಾಡ್ಕೊಳೋದಕ್ಕೆ ಹೋಗ್ಬೇಡ್ರಿ, ಸುಮ್ಮನೆ 300/8 ಮಾಡ್ಬೇಕಷ್ಟೇ.
300 divided by 8, 37.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 500 ಮೈನಸ್ 37.5. ಸೊ 500 ಮೈನಸ್ 37.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ 462.5. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ಇಲ್ಲಿ 462.5. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ? ನನಗೆ ಇಲ್ಲಿಂದ ಸೆಂಟರ್ ಆಫ್ ಗ್ರಾವಿಟಿಯಿಂದ ಎಕ್ಸ್ ಆಕ್ಸಿಸ್ಗೆ ವ್ಯಾಲ್ಯೂ ಬೇಕಿತ್ತು, ವೈ ವ್ಯಾಲ್ಯೂ. ಬಟ್ ಈ ವ್ಯಾಲ್ಯೂದು ನಮಗೆ ಏನು ಫಾರ್ಮುಲಾ ಇದೆ ಅಂತ ನನಗೆ ಗೊತ್ತಿತ್ತು, ಏನು 3r/8. ಸೊ ಅದಕ್ಕೋಸ್ಕರ ಏನು ಮಾಡಿದೆ, ಟೋಟಲ್ 500 ಇದೆ, 400 ಪ್ಲಸ್ 100 ಹೈಟು ಅಷ್ಟರದ್ದು ಕೂಡ ಸೇರಿಸಿ. ಸೊ ಆ 500 3r/8 ಅನ್ನ ಮೈನಸ್ ಮಾಡಿಬಿಟ್ಟು, ಸೊ ಅವಾಗ ಏನು ಸಿಕ್ತು, ಈ ಸೆಂಟರ್ ಆಫ್ ಗ್ರಾವಿಟಿಯಿಂದ ಈ ಎಕ್ಸ್ ವ್ಯಾಲ್ಯೂವರೆಗೂ ಇರುವಂತಹ ಸೆಂಟರ್ ಆಫ್ ಗ್ರಾವಿಟಿಯಿಂದ ಈ ಎಕ್ಸ್ ಆಕ್ಸಿಸ್ಗೆ ಇರುವಂತಹ ವ್ಯಾಲ್ಯೂ ನನಗೆ ಸಿಗ್ತಾ ಹೋಯ್ತು, ಅಷ್ಟೇ ಸಿಂಪಲ್. ಸೊ ಈಗ ನಾವು ಎಕ್ಸ್ ವ್ಯಾಲ್ಯೂ ಮತ್ತೆ ವೈ ವ್ಯಾಲ್ಯೂನ ಕಂಡುಹಿಡಿದಾದ್ಮೇಲೆ ತುಂಬಾ ಈಸಿ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ವಿ ವೈ ಮತ್ತೆ ವಿ ಎಕ್ಸ್ ಕ್ಯಾಲ್ಕುಲೇಟ್ ಮಾಡಬೇಕಲ್ಲ. ವಿ ವೈ ಅಂತ ಅಂದ್ರೆ ವಿ ಎಕ್ಸ್ ಅಂತ ಅಂದ್ರೇನು, ವಾಲ್ಯೂಮ್ ಇಂಟು ಎಕ್ಸ್ ವ್ಯಾಲ್ಯೂ. ವಿ ವೈ ಅಂತ ಅಂದ್ರೇನು, ವಾಲ್ಯೂಮ್ ಇಂಟು ವೈ ವ್ಯಾಲ್ಯೂ, ಅಷ್ಟೇ ಸಿಂಪಲ್. ಗೊತ್ತಾಯ್ತಾ? ವಾಲ್ಯೂಮ್ ಇಂಟು ಎಕ್ಸ್ ಇಸ್ ವಿ ಎಕ್ಸ್, ವಾಲ್ಯೂಮ್ ಇಂಟು ವೈ ಇಸ್ ವಿ ವೈ. ಸೊ ಫಸ್ಟ್ ವಾಲ್ಯೂಮ್ ಇಂಟು ಎಕ್ಸ್ ಅಂತಂದ್ರೆ ನೀವು ನೋಡಿ ಇಲ್ಲಿ ಮಿಲಿಮೀಟರ್ ಕ್ಯೂಬ್ ಮತ್ತೆ ಮಿಲಿಮೀಟರ್ ಎರಡು ಮಲ್ಟಿಪ್ಲೈ ಆದ್ರೆ ಏನಾಗುತ್ತೆ, ಮಿಲಿಮೀಟರ್ ಟು ದ ಪವರ್ ಆಫ್ 4. ಇಲ್ಲೂ ಅಷ್ಟೇ ಮಿಲಿಮೀಟರ್ ಟು ದ ಪವರ್ ಆಫ್ 4. ಸೊ SI ಯೂನಿಟ್ಗಳನ್ನ ಬರೆಯೋದನ್ನ ಮರಿಬಾರ್ದು. ಸೊ ಇವೆರಡನ್ನ ಮಲ್ಟಿಪ್ಲೈ ಮಾಡಿ 2.072 ಇಂಟು 10 ಪವರ್ 6 ಇಂಟು 100. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ ನಮಗೆ 2.072 ಇಂಟು 10 ಪವರ್ 8 ಆಗುತ್ತೆ. 2 0 ಆ್ಯಡ್ ಆದಂಗೆ ಅಷ್ಟೇ. ಸೊ ಇಲ್ಲೂ ಅಷ್ಟೇ ನೋಡಿ, ಇಲ್ಲಿ ಪವರ್ 6 ಇದೆಯಾ, 2 0 ಮಲ್ಟಿಪ್ಲೈ ಆಗ್ತಾ ಇದ್ರೆ ಏನಾಗುತ್ತೆ, 2 0 ಜಾಸ್ತಿ ಆದಂಗೆ ಆಗುತ್ತೆ. ಸೊ 12.566 ಇಂಟು 10 ಪವರ್ 8 ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ಪವರ್ ಅನ್ನ ಯಾವ ರೀತಿ ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡೋದು ಅಂತ ನಿಮಗೆ ಗೊತ್ತಿದ್ರೆ ಸಾಕು, ಮಲ್ಟಿಪ್ಲಿಕೇಶನ್ ಆರಾಮಾಗಿ ಮಾಡ್ಬೋದು. ನೆಕ್ಸ್ಟ್ ಈ ಎರಡು ವ್ಯಾಲ್ಯೂಗಳನ್ನ ಮಲ್ಟಿಪ್ಲೈ ಮಾಡ್ತಾ ಬನ್ನಿ. ಸೊ 2.072 ಇಂಟು 10 ಪವರ್ 6 ಇಂಟು 462.5. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಸೊ ವ್ಯಾಲ್ಯೂ ಈಸ್ 9.583 ಇಂಟು 10 ಪವರ್ 8. ಗೊತ್ತಾಯ್ತಾ? ವ್ಯಾಲ್ಯೂ ಎಷ್ಟು ಬಂತು, 9.583 ಇಂಟು 10 ಪವರ್ 8. ನೆಕ್ಸ್ಟ್ ಇವೆರಡನ್ನ ಮಲ್ಟಿಪ್ಲೈ ಮಾಡ್ತಾ ಹೋಗೋಣ. ಸೊ 12.566 ಇಂಟು 10 ಪವರ್ 6 ಇಂಟು 200. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ, ಸೊ ವ್ಯಾಲ್ಯೂ ಈಸ್ 25.132 ಇಂಟು 10 ಪವರ್ 8. ಗೊತ್ತಾಯ್ತಾ? ವ್ಯಾಲ್ಯೂ ಎಷ್ಟು ಬಂತು, 25.132 ಇಂಟು 10 ಪವರ್ 8. ಸೊ ಈಗ ಏನು ಮಾಡಬೇಕು ಅಂತಂದ್ರೆ, ಸಮೇಷನ್ ಆಫ್ ವಾಲ್ಯೂಮ್ ಅನ್ನ ಇಲ್ಲಿ ಬರಿಬೇಕಂದ್ರೆ ಇವೆರಡನ್ನ ಆ್ಯಡ್ ಮಾಡಿ ವಾಲ್ಯೂಮ್ ಇಲ್ಲಿ ಬರಿಬೇಕು, ಇವೆರಡನ್ನ ಆ್ಯಡ್ ಮಾಡಿ ವಿ ಎಕ್ಸ್ ವ್ಯಾಲ್ಯೂ ಇಲ್ಲಿ ಬರಿಬೇಕು, ಇವೆರಡನ್ನ ಆ್ಯಡ್ ಮಾಡಿ ವಿ ವೈ ವ್ಯಾಲ್ಯೂ ಇಲ್ಲಿ ಬರಿಬೇಕು. ಸಮೇಷನ್ ಆಫ್ ವಿ ಎಕ್ಸ್, ಸಮೇಷನ್ ಆಫ್ ವಿ ವೈ ಮತ್ತೆ ಸಮೇಷನ್ ಆಫ್ ವಿ. ಸೊ ಆ್ಯಡ್ ಮಾಡ್ತಾ ಹೋಗಿ ಏನಾಗುತ್ತೆ, ವ್ಯಾಲ್ಯೂ 2.072 ಪ್ಲಸ್ 12.566, ಯಾಕಂದ್ರೆ ಪವರ್ ಸೇಮ್ ಇದಾವಲ್ಲ, ಇಂಟು 10 ಪವರ್ 6 ಇಂಟು 10 ಪವರ್ 6. ಸೊ ಎರಡನ್ನು ಕೂಡ ಆ್ಯಡ್ ಮಾಡಿದ್ರೆ ಎಷ್ಟಾಗುತ್ತೆ, 14.638 ಇಂಟು 10 ಪವರ್ 6 ಆಗುತ್ತೆ. ಸೊ ವ್ಯಾಲ್ಯೂ ಎಷ್ಟಾಯಿತು, 14.638 ಇಂಟು 10 ಪವರ್ 6. ಗೊತ್ತಾಯ್ತಾ? ಸೊ ಪವರ್ ಏನು ಆ್ಯಡ್ ಮಾಡುವಂಥ ಅವಶ್ಯಕತೆ ಇಲ್ಲ, ಎರಡು ಕೂಡ ಸೇಮ್ ಇದಾವೆ, ಸೇಮ್ ಪವರ್ ಅಲ್ವಾ. ಸೊ ಸೇಮ್ ಪವರ್ ಇರೋದ್ರಿಂದ ಏನು ಮಾಡಬೇಕು, ಇವುಗಳನ್ನ ಮಾತ್ರ ಆ್ಯಡ್ ಮಾಡ್ತಾ ಹೋಗಿ. ಸೊ ಇವುಗಳನ್ನ ಆ್ಯಡ್ ಮಾಡಿ ಇಂಟು 10 ಪವರ್ 6 ಅನ್ನು ಹಾಕೊಂಡ್ರೆ ಸೇಮ್ ವ್ಯಾಲ್ಯೂ ಬರ್ತಾ ಹೋಗುತ್ತೆ. ಸೊ ಇವೆರಡನ್ನ ಆ್ಯಡ್ ಮಾಡ್ತಾ ಹೋಗಿ ನೋಡಿ, ಇಲ್ಲಿ 10 ಪವರ್ 8 10 ಪವರ್ 8 ಇದೆ. ಸೊ ಅದಕ್ಕೋಸ್ಕರ ಆಲ್ಮೋಸ್ಟ್ ಪವರ್ ಸೇಮ್ ಬರಂಗ್ ಮಾಡ್ಕೊಳ್ಳಿ, ಅವಾಗ ಆ್ಯಡ್ ಮಾಡೋದು ಈಸಿ. 10 ಪವರ್ 8 10 ಪವರ್ 8 ಇದೆ. ಸೊ ಅದನ್ನ ಆಮೇಲೆ ಬರ್ಕೊಳ್ಳೋಣ. ಫಸ್ಟ್ ಇವೆರಡನ್ನ ಆ್ಯಡ್ ಮಾಡಿ 2.072 ಪ್ಲಸ್ 12.566. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, 14.638 ಇಂಟು 10 ಪವರ್ 8. ಗೊತ್ತಾಯ್ತಾ ಯಾವ ರೀತಿ ಅಂತ, ಇಂಟು 10 ಪವರ್ 8 ಬರೆದ್ರೆ ಸಾಕು. ನೆಕ್ಸ್ಟ್ ಇವೆರಡನ್ನ ಆ್ಯಡ್ ಮಾಡ್ತಾ ಹೋದ್ರೆ ಇದಕ್ಕೂ ಕೂಡ 10 ಪವರ್ 8 ಇದಕ್ಕೂ ಕೂಡ 10 ಪವರ್ 8. ಸೊ ಈ ವ್ಯಾಲ್ಯೂಗಳನ್ನ ಮಾತ್ರ ಆ್ಯಡ್ ಮಾಡಿ ಸಾಕು. 9.583 ಪ್ಲಸ್ 25.132. ಸೊ ವ್ಯಾಲ್ಯೂ ಎಷ್ಟಾಗುತ್ತೆ, ವ್ಯಾಲ್ಯೂ ಈಸ್ 34.715 ಇಂಟು 10 ಪವರ್ 8. ಸೊ ಕಾಮನ್ ಆಗಿರುವಂಥ ಪವರ್ ವ್ಯಾಲ್ಯೂನ ಆಮೇಲೆ ಬರೆದ್ರಾಯ್ತು. ಸೊ ಈಗ ನಾವೇನು ಕ್ಯಾಲ್ಕುಲೇಟ್ ಮಾಡಬೇಕು, ಸೆಂಟರ್ ಆಫ್ ಗ್ರಾವಿಟಿ ವಿಲ್ ಬಿ ಈಕ್ವಲ್ ಟು ಎಕ್ಸ್ ಬಾರ್ ಕಮ ವೈ ಬಾರ್ ಅಂತ ಬರ್ಕೊಳ್ಳಿ. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಏನಾಗಿರುತ್ತೆ, ಎಕ್ಸ್ ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ವಿ ಎಕ್ಸ್ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ವಿ. ಸೊ ಸಮೇಷನ್ ಆಫ್ ವಿ ಎಕ್ಸ್ ವ್ಯಾಲ್ಯೂ ಗೊತ್ತಿದೆ, ಏನದು 14.638 ಇಂಟು 10 ಪವರ್ 8 ಹೋಲ್ ಡಿವೈಡೆಡ್ ಬೈ. ಸೊ ಇಲ್ಲೇನಿದೆ ವ್ಯಾಲ್ಯೂ ನಮಗೆ ಸಮೇಷನ್ ಆಫ್ ವಿ 14.638 ಇಂಟು 10 ಪವರ್ 6.
ಸೊ 14.638 14.638 ಒನ್ಸ ಸರಿನಾ. ಸೊ ಇನ್ನೇನು ಉಳ್ಕೊಂತು 10⁻8 10⁻6 ಉಳ್ಕೊಂತು. ಸೊ ಈಗ ಏನು ಮಾಡ್ತೀನಿ 10⁻8 ಸೊ ಈ 10⁻6 ಇದೆಯಲ್ಲ ಅದನ್ನ ಮೇಲ್ಗಡೆ ಕಳಿಸ್ತೀನಿ, ಅವಾಗ ಏನಾಗುತ್ತೆ 10⁻−6 ಆಗುತ್ತೆ. ಗೊತ್ತಾಯ್ತಾ. 10⁻8 ನ್ಯೂಮರೇಟರಲ್ಲೇ ಇತ್ತು, 10⁻6 ಡಿನಾಮಿನೇಟರ್ ಅಲ್ಲಿ ಇತ್ತಲ್ಲ ಅದನ್ನ ಮೇಲ್ಗಡೆ ಕಳಿಸಿದ್ರೆ ಏನಾಗುತ್ತೆ ನ್ಯೂಮರೇಟರ್ಗೆ ಹೋದಾಗ ಪ್ಲಸ್ ಅಲ್ಲಿ ಇರೋದು ಮೈನಸ್ ಆಗ್ಬಿಡುತ್ತೆ. ಸೊ ಅವಾಗ 10⁻8 ಮೈನಸ್ 10⁻6 ಅಂತಂದ್ರೆ 10⁻2 ಆಯ್ತು. ಸೊ 10⁻2 ಅಂತಂದ್ರೆ 100. ಗೊತ್ತಾಯ್ತಾ ಯಾವ ರೀತಿ ಕ್ಯಾಲ್ಕುಲೇಟ್ ಮಾಡೋದು ಅಂತ. ಸಿಂಪಲ್, ಈಸಿಯಾಗಿ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ. 14.638 ಒನ್ಸ 14.638 ಒನ್ಸ ಕ್ಯಾನ್ಸಲ್ ಔಟ್ ಆಗ್ತವೆ. ನೆಕ್ಸ್ಟ್ 10⁻8 10⁻6 10⁻6 ಅನ್ನ ಮೇಲ್ಗಡೆ ಕಳಿಸಿದ್ರೆ 10⁻−6 ಆಗುತ್ತೆ. ಸೊ ಬೇಸ್ ಸೇಮ್ ಇರೋದ್ರಿಂದ ಪವರ್ಗಳನ್ನ ಆಡ್ ಮಾಡ್ಬೋದು. ಸೊ 8 - 6 ಅಂತಂದ್ರೆ 2 ಆಗುತ್ತೆ. ಸೊ 10⁻2 ಅಂತಂದ್ರೆ ಇನ್ನೇನಾಯ್ತು 10² ಅಂತಂದ್ರೆ 100. ಸೊ ಎಕ್ಸ್ ಬಾರ್ ವ್ಯಾಲ್ಯೂ ಎಷ್ಟು ಬಂತು ನಮಗೆ 100. ಅದೇ ರೀತಿ ನಾವು ವೈ ವ್ಯಾಲ್ಯೂನ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗೋಣ. ವೈ ಬಾರ್ ವಿಲ್ ಬಿ ಈಕ್ವಲ್ ಟು ಸಮೇಷನ್ ಆಫ್ ವಿ ವೈ ಹೋಲ್ ಡಿವೈಡೆಡ್ ಬೈ ಸಮೇಷನ್ ಆಫ್ ವಿ. ಸೊ ಸಮೇಷನ್ ಆಫ್ ವಿ ವೈ ವ್ಯಾಲ್ಯೂ ಏನು 34.715 ಇಂಟು 10⁻8 ಹೋಲ್ ಡಿವೈಡೆಡ್ ಬೈ 14.638 14.638 ಇಂಟು 10⁻6. ಸೊ ಪವರ್ಗಳನ್ನು ಆಮೇಲೆ ನಾವು ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಫಸ್ಟ್ ಇವೆರಡನ್ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ. 34.715 ಹೋಲ್ ಡಿವೈಡೆಡ್ ಬೈ 14.638. ಸೊ ವ್ಯಾಲ್ಯೂ ಎಷ್ಟು ಬರುತ್ತೆ ನಮಗೆ 2.371 ಇಂಟು ನೋಡಿ ಇಲ್ಲಿ 10⁻8 ಹಂಗೆ ಇರಲಿ, ಈ ಕೆಳಗಡೆ ಇದ್ದಂಥ 10⁻6 ಅನ್ನ ಮೇಲ್ಗಡೆ ತಂದ್ರೆ ಏನಾಗುತ್ತೆ ಇಂಟು 10⁻−6 ಆಗುತ್ತೆ. ಸೊ 10⁻8 ಮೈನಸ್ 10⁻6 ವ್ಯಾಲ್ಯೂ ಎಷ್ಟು 10⁻2. ಸೊ 2.371 ಇಂಟು 10⁻2 ಆಗುತ್ತೆ. ಸೊ 10⁻2 ಅಂತಂದ್ರೆ ಇನ್ನೇನು 100. ಸೊ 100 ಇಂಟು 2.371 ಅಂತಂದ್ರೆ ಎಷ್ಟಾಗುತ್ತೆ 237.1 ಆಯ್ತು. ಸರಿನಾ. ಸೊ ಇಲ್ಲಿ 237.1 ಅಂತ ಬರೀರಿ. ಆದಷ್ಟು ಸಿಂಪ್ಲಿಫೈ ಮಾಡ್ಕೊಂತ ಬರೀತಾ ಹೋಗಿ. ಆಮೇಲೆ ಡೆಸಿಮಲ್ ಆದ್ಮೇಲೆ 2 ವ್ಯಾಲ್ಯೂ ತಗೊಂಡ್ರೆ ನಿಮ್ಗೆ ಈಸಿ ಆಗ್ತಾ ಹೋಗುತ್ತೆ ಕ್ಯಾಲ್ಕುಲೇಷನ್. ಗೊತ್ತಾಯ್ತಾ. ಡೆಸಿಮಲ್ ಪಾಯಿಂಟ್ ಆದ್ಮೇಲೆ ಎರಡೆರಡೇ ವ್ಯಾಲ್ಯೂನ ತಗೊಂಡು ಸುಮ್ಮನೆ ಕ್ಯಾಲ್ಕುಲೇಟ್ ಮಾಡ್ತಾ ಹೋಗಿ, ನಿಮಗೆ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಸೊ ಈ ತರ ನೀವು ಸ್ಟೆಪ್ ಬೈ ಸ್ಟೆಪ್ ಬರೀತಾ ಹೋಗಿ. ಏನಾದರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ಎಕ್ಸ್ಟ್ರಾ ಪ್ರಾಬ್ಲಮ್ಗಳ ವಿಡಿಯೋ ಲಿಂಕ್ಸ್ ಡಿಸ್ಕ್ರಿಪ್ಷನ್ ಅಲ್ಲಿ ಇರುತ್ತೆ, ನೀವು ನೋಡ್ತಾ ಹೋಗ್ಬೋದು. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.